ಮೊದಲಿಗೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ಅವರ ಅಂತಿಮ ನಮನ ಸಲ್ಲಿಸೋದಕ್ಕೆ ದರ್ಶನಕ್ಕೋಸ್ಕರ ವಿಐಪಿಗಳು ವಿವಿಐಪಿಗಳು ಜನಸಾಮಾನ್ಯರು ಸಾಲುಗಟ್ಟಿ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪದರಲ್ಲೇ ಹೈಸ್ಕೂಲ್ ಮೈದಾನಕ್ಕೆ ಶಾಮನೂರು ಅವರ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಹೈಸ್ಕೂಲ್ ಗ್ರೌಂಡ್ನಲ್ಲಿ 4 ಮಾರ್ಗಗಳಲ್ಲಿ ಸಾರ್ವಜನಿಕರು ಎಂಟ್ರಿ ಆಗೋದಕ್ಕೆ ವ್ಯವಸ್ಥೆ ಇದೆ. ಅಲ್ಲಿ ಕೆಲವೊಂದಿಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಪ್ರತ್ಯೇಕವಾದಂತಹ ವ್ಯವಸ್ಥೆ. ಮತ್ತೊಂದು ಕಡೆ ವಿವಿಐಪಿಗಳು ಬರೋದಕ್ಕಿದ್ದಾರೆ. ಅವರಿಗೆ ಅಂತಿಮ ದರ್ಶನಕ್ಕೆ ಪ್ರತ್ಯೇಕವಾಗಿ ಬ್ಯಾರಿಕೇಡನ್ನು ಹಾಕಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇನ್ನು ಸ್ವಲ್ಪದರಲ್ಲೇ CM ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಮೂಲಕ ಕಾಲೇಜು ಮೈದಾನವೊಂದರಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. DC ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದರು. ಪ್ರತ್ಯೇಕವಾಗಿ BJP ನಾಯಕರಿಗೆ ಒಂದು ಹೆಲಿಪ್ಯಾಡ್, ಕಾಂಗ್ರೆಸ್ನ ನಾಯಕರಿಗೆ 3 ಹೆಲಿಪ್ಯಾಡ್ ಮತ್ತು ಇನ್ನಿತರ ಖಾಸಗಿ ವ್ಯಕ್ತಿಗಳಿಗೆ ಮತ್ತೊಂದು ಹೆಲಿಪ್ಯಾಡ್ನ ವ್ಯವಸ್ಥೆ ಆಗಿದೆ. ಟೋಟಲ್ 5 ಹೆಲಿಪ್ಯಾಡ್ಗಳ ವ್ಯವಸ್ಥೆ ಆಗಿದೆ. ಸೊ ಅಲ್ಲಿಂದ ಸೀದಾ ರಸ್ತೆ ಮಾರ್ಗವಾಗಿ ಅಂತಿಮ ನಮನ ಸಲ್ಲಿಸೋದಕ್ಕೆ ಬರ್ತಾರೆ ರಾಜಕೀಯ ನಾಯಕರು. ಕಾಂಗ್ರೆಸ್ನ ಕಟ್ಟಾಳು ಅನ್ನಿಸ್ಕೊಂಡಿರೋದ್ರಿಂದಾಗಿ ಪ್ರಮುಖವಾಗಿ ಹಿರಿಯ ಶಾಸಕರಾಗಿದ್ದಾರೆ. 95 ವರ್ಷ ವಯಸ್ಸು ಅವರಿಗೆ. ಸೊ ಈ ಸಂದರ್ಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವರ ಮಕ್ಕಳು ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಶಾಮನೂರು ಶಿವಶಂಕರಪ್ಪನವ್ರಿಗೆ 3 ಜನ ಪುತ್ರರು ಹಾಗೂ 4 ಜನ ಪುತ್ರಿಯರು. ಎಲ್ಲರೂ ರಾಜಕೀಯದಲ್ಲಿದ್ದಾರೆ. ಮಕ್ಕಳು ಆಲ್ಮೋಸ್ಟ್ ಆಲ್ ಎಲ್ಲರೂ ರಾಜಕೀಯದಲ್ಲಿ. SS ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದರೆ, ಮತ್ತೊಬ್ಬ ಬಕೇಶ್ ಅವರು ಜಿಲ್ಲಾ ಪರಿಷತ್ನ ಮಾಜಿ ಅಧ್ಯಕ್ಷರಾಗಿದ್ದರು. ತದನಂತರ ಮತ್ತೊಬ್ಬರು ಪುತ್ರರಾದಂಥ SS ಗಣೇಶ್ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉದ್ಯಮದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ.